ಭಾಳಷ್ಟು ಜನ ವೋಟ್ ಹಾಕಲಿಕ್ಕೆ ಬೂತ್ಗಳಿಗೆ ಬಂದಾಗ ಅವತ್ತು ನಮ್ಮ ವೋಟು ನಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇಲ್ಲ ಅನ್ನುವಂಥ ಒಂದು ವಿಷಯ ಗೊತ್ತಾಗಿ ಭಾಳ ಬೇಸರದಿಂದ ವಾಪಸ್ ಹೋದರು. ನಾವು ದೇಶಕ್ಕೋಸ್ಕರ ಮೋದಿಯವ್ರಿಗೋಸ್ಕರ ವೋಟ್ ಹಾಕಬೇಕು ಅಂತ ಬೇರೆ ಬೇರೆ ದೇಶದಿಂದ ಬಂದಿದ್ವಿ, ರಜಾ ಹಾಕಿ ಬಂದಿದ್ವಿ, ಇನ್ನೊಂದು ಊರಿಂದ ಬಂದ್ವಿ. ಆದರೆ ವೋಟ್ ಹಾಕೋ ದಿವಸ ನಾವು ಬೂತಿಗೆ ಹೋದರೆ ಅವತ್ತು ನಮ್ಮ ಹೆಸರು ಅವತ್ತು ಕಾಣ್ತಾ ಇಲ್ಲ ಅನ್ನುವಂಥ ಭಾಳ ದೊಡ್ಡ ಇಶ್ಯೂ ಲಾಸ್ಟ್ ಟೈಮ್ ಚುನಾವಣೆಯಲ್ಲಾಗಿತ್ತು. ಬರೀ ನಮ್ಮ ಕ್ಷೇತ್ರದಲ್ಲೇ ಸುಮಾರು 25-30 ಸಾವಿರ ಜನ ಈ ರೀತಿ ಆಗಿತ್ತು ಅನ್ನುವಂಥದ್ದನ್ನು ನಮ್ಮ ಚುನಾವಣೆ ಆದಮೇಲೆ ನಮ್ಮ ಗಮನಕ್ಕೆ ಬಂದಿತ್ತು. ಆಗಲೂ ಕೂಡ ಬೆಂಗಳೂರಿನ 3 ಜನ ಕ್ಯಾಂಡಿಡೇಟ್ಗಳು 2019 ಎಲೆಕ್ಷನ್ ಆದ ನಂತರದಲ್ಲಿ CEO ಅವರ ಹತ್ರ ಬಂದು ನಾವೊಂದು ಮನವಿಯನ್ನು ಕೊಟ್ಟಿದ್ವಿ, ಕಂಪ್ಲೇಂಟ್ನ ಕೊಟ್ಟಿದ್ವಿ. ಈ ಸತಿ ಅದೇ ರೀತಿ ಮತ್ತೆ ಆಗಬಾರ್ದು ಅಂತ ಹೇಳಿ ಚುನಾವಣೆಗಿಂತ ಸಾಕಷ್ಟು ಜನ ಮುಂಚಿತವಾಗಿಯೇ ಬಂದು ವೋಟರ್ ಲಿಸ್ಟಲ್ಲಿ ನೋಟಿಸ್ ಕೊಡದಲ್ಲೇ ಡಿಲೀಷನ್ ಆಗಬಾರ್ದು, ಯಾವುದೇ ಇವರು ಅಪಾರ್ಟ್ಮೆಂಟಲ್ಲಿ ಇರುವಂಥವ್ರು, ಒಳ್ಳೆ ಏರಿಯಾದಲ್ಲಿರುವಂಥವ್ರು, ಮತ್ತೊಂದು ಕಡೆ ಇರೋರು, ಇವರು BJP ಬೆಲ್ಟಲ್ಲಿ ಇರುವಂಥ ವೋಟರ್ಗಳು ಅನ್ನುವಂಥ ರೀತಿಯಲ್ಲಿ ರ್ಯಾಂಡಮ್ ಆಗಿ ವೋಟನ್ನು ಡಿಲೀಟ್ ಮಾಡುವಂಥದ್ದು ಆರೋಪಗಳೇನು ಕೇಳಿ ಬಂದಿತ್ತು, ಆ ರೀತಿ ಈ ಸತಿ ಆಗಬಾರ್ದು. ಈ ರೀತಿ ವೋಟರ್ ಡಿಲೀಷನನ್ನು ಕಾನೂನಾತ್ಮಕವಾಗಲ್ದಲೇ ವೋಟರ್ ಡಿಲೀಷನ್ ಆಗಬಾರ್ದು ಅನ್ನುವಂಥ ಒಂದು ಇಶ್ಯೂನ ಇವತ್ತು ನಾವು ರೇಸ್ ಮಾಡಿದ್ವಿ. ಮುಖ್ಯ ಚುನಾವಣಾಧಿಕಾರಿಗಳು ವಿಶ್ವಾಸ ಕೊಟ್ಟಿದ್ದಾರೆ ಆ ರೀತಿ ಆಗಿಲ್ಲ ಅಂತ. ಆದರೆ ಅವ್ರು ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರದ್ದು ಜನವರಿ 26ನೇ ತಾರೀಕಿನವರೆಗೆ ಯಾರ್ಯಾರದ್ದು ಡಿಲೀಷನ್ ಆಗಿದೆ ಅದೇ ಫೈನಲ್ ಡಿಲೀಷನ್ನು, ಅದಾದ ಮೇಲೆ ಯಾವ ಡಿಲೀಷನ್ನು ಮಾಡಿಲ್ಲ ನಾವು. ಸೊ ಜನವರಿ 26ನೇ ತಾರೀಕಿನ ಒಳಗಡೆ ಯಾರ್ಯಾರದ್ದು ಡಿಲೀಷನ್ ಆಗಿದ್ರೆ, ಇಲ್ಲೀಗಲ್ ಆಗಿ ಡಿಲೀಷನ್ ಆಗಿದ್ರೆ, ನಿಮಗೆ ಮಾಹಿತಿ ಕೊಡದಲೇ ಡಿಲೀಷನ್ ಆಗಿದ್ರೆ, ನೀವು ವೋಟರ್ ಲಿಸ್ಟಲ್ಲಿ ಇದ್ದು ನಿಮಗೆ ಶಿಫ್ಟ್ ಆಗ್ದಲೇ ನಿಮಗೆ ರಾಂಗ್ ಆಗಿ ನಿಮ್ಮ ಹೆಸರನ್ನು ತೆಗೆದಾಕಿದ್ರೆ 25ನೇ ತಾರೀಕು ಮಾರ್ಚು ಸಾಯಂಕಾಲ 5 ಗಂಟೆ ತನಕ ಮತ್ತೆ ನಿಮ್ಮ ವೋಟರ್ ಲಿಸ್ಟನ್ನು ಇಮ್ಮಿಡಿಯೇಟಾಗಿ ಸೇರಿಸ್ಕೊಳ್ಳುವಂಥ ಅವಕಾಶ ಇದೆ. ನಾನು ನಿಮ್ಮ ಮುಖಾಂತರ ಬೆಂಗಳೂರಿನ ಜನಕ್ಕೆ ಮಾಡುವಂಥ ಮನವಿ ಅಂತಂದರೆ, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ತಾವು ದಯವಿಟ್ಟು ಹೋಗಿ ನಿಮ್ಮ ಎಪಿಕ್ ನಂಬರ್ನ, ನಿಮ್ಮ ಹೆಸರನ್ನು ಹಾಕಿದ್ರೆ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನುವಂಥದ್ದು ನಿಮಗೆ ಮಾಹಿತಿ ತಕ್ಷಣದಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ ಫೋನ್ನಲ್ಲೂ ಕೂಡ ನೀವು ನೋಡ್ಬೋದು, ಕಂಪ್ಯೂಟ್ರಲ್ಲೂ ಕೂಡ ನೀವು ನೋಡ್ಬೋದು. ಬಹಳ ಸುಲಭವಾಗಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ವೆರಿಫೈ ಮಾಡ್ಕೊಳ್ಬೋದು. ಅಕಸ್ಮಾತು ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ತಪ್ಪಾಗಿ ಡಿಲೀಟ್ ಆಗಿತ್ತು ಅನ್ನೋದಾದರೆ, ಜನವರಿ 26ನೇ ತಾರೀಕು ರಿಲೀಸ್ ಮಾಡಿರುವಂಥ ಡಿಲೀಷನ್ ಲಿಸ್ಟಲ್ಲಿ ತಪ್ಪಾಗಿ ನಿಮ್ಮ ಹೆಸರು ಇತ್ತು ಅನ್ನೋದಾದರೆ, ಮಾರ್ಚ್ 25ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಆನ್ಲೈನ್ನಲ್ಲೇ ಇಮ್ಮಿಡಿಯೇಟಾಗಿ ಅರ್ಜಿ ಸಲ್ಲಿಸ್ಬೋದು. ನೀವು ಅರ್ಜಿ ಸಲ್ಲಿಸಿರುವಂಥ ಅರ್ಜಿಗಳ ಆಧಾರದ ಮೇಲೆ ನಿಮಗೆ ಎಪಿಕ್ ನಂಬರ್ ಕೊಡಲಾಗತ್ತೆ, ನೀವು ಚುನಾವಣೆಯಲ್ಲಿ ವೋಟ್ ಹಾಕ್ಬೋದು. ಸೊ ನಾನು ಮತ್ತೊಮ್ಮೆ ಬೆಂಗಳೂರಿನ ಎಲ್ಲ ಜನರಲ್ಲಿ ಮನವಿ ಮಾಡ್ತಾ ಇರುವಂಥದ್ದು, ಹೋದ ಸತಿ ತುಂಬ ಜನ ಬೇರೆ ದೇಶದಿಂದ ಇಲ್ಲಿಗೆ ಬಂದಿದ್ರಿ, ನೀವು ರಜಾ ಹಾಕಿ ಫ್ಲೈಟ್ಗಳನ್ನು ಮಾಡ್ಕೊಂಡು ಬಂದಿದ್ರಿ, ಇನ್ನೊಂದು ಊರಿಗೆ ಹೋದವರು ವಾಪಸ್ ಇಲ್ಲಿಗೆ ಬಂದಿದ್ರಿ ಮೋದಿಯವ್ರಿಗೆ ವೋಟ್ ಹಾಕಬೇಕು ಅಂತ. ಆದರೆ ವೋಟ್ ಹಾಕಕ್ಕೆ ಬೂತ್ಗೆ ಹೋದಾಗ ನಿಮ್ಮ ಹೆಸರು ಇರಲಿಲ್ಲ. ಈ ಸತಿ ಆ ರೀತಿ ಆಗಬಾರ್ದು ಅನ್ನೋದಾದರೆ ಇನ್ನೂ ಇವತ್ತಿನಿಂದ 3 ದಿನ ಕಾಲಾವಕಾಶ ಇದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ. ಆನ್ಲೈನ್ನಲ್ಲಿ ತಾವು ದಯವಿಟ್ಟು ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ. ಡಿಲೀಟೆಡ್ ಲಿಸ್ಟು, ಪ್ರತಿ ವಿಧಾನಸಭಾ ಕ್ಷೇತ್ರದ ಡಿಲೀಟೆಡ್ ಲಿಸ್ಟ್ ಇರುತ್ತೆ, ಅದರಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಡಿಲೀಟೆಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ, ನೀವು ಡಿಲೀಷನಿಗೆ ಅರ್ಜಿ ಕೊಟ್ಟಿಲ್ಲ, ನೀವು ಶಿಫ್ಟ್ ಆಗಿಲ್ಲ, ತಪ್ಪಾಗಿ ನಿಮ್ಮ ಹೆಸರು ಡಿಲೀಷನ್ ಆಗಿದೆ ಅನ್ನೋದಾದರೆ ಮಾರ್ಚ್ 25ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಇಮ್ಮಿಡಿಯೇಟಾಗಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಮತ್ತೆ ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಇದನ್ನು ಬೆಂಗಳೂರಿನ ಜನ ಮಾಡಬೇಕು ಅನ್ನುವಂಥ ಮನವಿಯನ್ನು ಈ ಸತಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಕಾಂಗ್ರೆಸ್ ಸರ್ಕಾರ ಈಗೊಂದು 15 ದಿವಸ 20 ದಿವಸದಿಂದ, ಒಂದು ತಿಂಗಳಿನಿಂದ ಲಿಂಕ್ ವರ್ಕರ್ಸ್ ಅಂತ BBMPಯ ಕೆಲವು ಅಧಿಕಾರಿಗಳನ್ನು, BBMPಯ ಕೆಲವು ವ್ಯಕ್ತಿಗಳನ್ನು ಈ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ, ಗ್ಯಾರಂಟಿ ಮಾನಿಟರಿಂಗ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಮಾಡಿ ಸರ್ಕಾರದಿಂದ ಅವರಿಗೆ ಸಂಬಳಗಳನ್ನು ಕೊಟ್ಟು, ಅವರಿಗೆ ಒಂದು 20,000 30,000 ಸರ್ಕಾರದಿಂದ ಕೆಲಸ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಕೆಲಸ ಮಾಡೋ ರೀತಿ ಅವ್ರನ್ನ ಕೆಲಸಕ್ಕೆ ಹಾಕ್ಕೊಂಡಿದ್ದಾರೆ. ಇದನ್ನು ಕೂಡ ಇದು ಕೋಡ್ ಆಫ್ ಕಾಂಡಕ್ಟ್ನ ಸಮಯದಲ್ಲಿ ಇದು ಸರ್ಕಾರದ ಯಂತ್ರದ ದುರ್ಬಳಕೆ ಅಂತ ಹೇಳಿ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಚುನಾವಣೆ ಆಗೋವರೆಗೂ ಕೂಡ ಈ ರೀತಿ ಯಾವುದೇ ಚಟುವಟಿಕೆಗಳು ನಡೀದಲೇ ಇರೋ ರೀತಿ ಚುನಾವಣಾ ಆಯೋಗ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಯೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನೋದು ಕೂಡ ಹೇಳಿದ್ದೀವಿ. ಜೊತೆಗೆ
ಕೆಲವು ಅಧಿಕಾರಿಗಳು, ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು BBMP ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದ್ರ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಂತೆ ಯಾರು ವರ್ತಿಸ್ತಾ ಇದ್ದಾರೆ ಅಂಥವ್ರ ಮೇಲೂ ಕೂಡ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ಅಧಿಕಾರಿಗಳು ಕೂಡ BJPಗಾಗಲಿ ಕಾಂಗ್ರೆಸ್ಗಾಗಲಿ ಮತ್ತೊಂದು ಪಾರ್ಟಿಗಾಗಿ ಸಪೋರ್ಟ್ ಮಾಡುವಂಥ ಏಜೆಂಟ್ನಂತೆ ವರ್ತಿಸಬಾರ್ದು, ಕಾನೂನು ಪ್ರಕಾರ ಅವ್ರು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ತಿಳಿಸಿದ್ದೀವಿ. ಯಾವ ಅಧಿಕಾರಿಗಳು ಈ ರೀತಿ ಅವ್ರ ಮೇಲೆ ಕಂಪ್ಲೇಂಟ್ಸ್ ಬಂದಿದೆ ನಾಗರಿಕರಿಂದ, ಕಾರ್ಯಕರ್ತರಿಂದ, ಮತ್ತೊಬ್ಬರಿಂದ ಅವ್ರು ಫ್ರೀ ಆ್ಯಂಡ್ ಫೇರ್ ಆಗಿ ಕೆಲಸ ಮಾಡಿಲ್ಲ ಅಂತ ಅಧಿಕಾರಿಗಳದ್ದು ಕೂಡ ಪಟ್ಟಿ ಮಾಡಿ ಇವತ್ತು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಸಾಕಷ್ಟು ಜನ ಅಧಿಕಾರಿಗಳು ಯಾರ್ಯಾರು ಯಾವ ಕ್ಷೇತ್ರದಲ್ಲಿತ್ತು ಅಂತ MLAಗಳೆಲ್ಲರೂ ಕೂಡ ಅಧಿಕಾರಿಗಳ ವಿಷಯಗಳು ತಿಳಿಸಿದ್ದಾರೆ. ಆ ಅಧಿಕಾರಿಗಳ ಬಗ್ಗೆ ತನಿಖೆ ನಡೆಸಿ ಅವ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. 5-6 ಕ್ಷೇತ್ರಗಳಿಂದ ಕೊಟ್ಟಿದ್ದಾರೆ. ಕೆಲವರು ಪೊಲೀಸ್ ಅಧಿಕಾರಿಗಳು, ಕೆಲವರು BBMP ಅಧಿಕಾರಿಗಳು, ಕೆಲವರು ರೆವೆನ್ಯೂ ಆಫೀಸರ್ಗಳು, ಈ ಥರದ್ದೆಲ್ಲರದ್ದು ಕೂಡ ಜನರಲಿ ಒಂದು ಮೆಸೇಜ್ ಏನು ಅಂತಂದರೆ ಯಾವುದೇ ಅಧಿಕಾರಿಗಳಿಗೂ ಚುನಾವಣೆ ಮುಗಿಯೋವರೆಗೂ ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥದ್ದು, ಸಂವಿಧಾನದ ಆಧಾರದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಮನವಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಮಾಡ್ತಾ ಇದ್ದೀನಿ. ಸರ್, ಜನವರಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಮನೆಗೆ ಹೋದಾಗ ಮತದಾರರೇ ಮನೆಗಳಿಗೆ, ಕಚೇರಿಗಳಿಗೆ ಬಂದು ನಮ್ಮ ಹೆಸರು ಡಿಲೀಟ್ ಆಗಿದೆ ಅನ್ನೋದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಆಧಾರದ ಮೇಲೇ ಇವತ್ತು ಬಂದು ನಾವು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ, ನೋಟಿಸ್ ಕೊಡ್ದಲೆ, ಮಹಜರ್ ಮಾಡ್ದಲೆ, ನಿಮಗೆ ವಿಷಯ ತಿಳಿಸ್ದಲೆ ನೀವು ನಿಮ್ಮ ವೋಟರ್ ಲಿಸ್ಟನ್ನು ನಿಮ್ಮ ಹೆಸರನ್ನು ತೆಗಿಯೋಕ್ಕಾಗೋದಿಲ್ಲ. ಇದು ಕಾನೂನು. ನೀವು ಒಂದು ಸತಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದ್ದರೆ ಚುನಾವಣಾ ಆಯೋಗ ನಿಮಗೆ ನೋಟಿಸ್ ಕೊಡ್ದಲೆ, ನಿಮ್ಮ ಹೆಸರನ್ನು ಡಿಲೀಟ್ ಮಾಡ್ತಿದ್ದೀವಿ ಅಂತ ನಿಮಗೆ ತಿಳಿಸ್ದಲೆ, ನೀವು ಬೇರೆ ಕಡೆ ಶಿಫ್ಟ್ ಆಗಿದ್ದೀರಾ ಮತ್ತೊಂದು ಇದನ್ನು ವೆರಿಫೈ ಮಾಡಿ ಮಹಜರ್ ಮಾಡ್ದಲೆ ನಿಮ್ಮ ವೋಟನ್ನು ಡಿಲೀಟ್ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ. ಅಕಸ್ಮಾತ್ ಏನಾದರೂ ಆ ರೀತಿ ನೋಟಿಸ್ ಕೊಡ್ದಲೆ, ನಿಮ್ಮ ಗಮನಕ್ಕೆ ಬರದಲೆ, ನಿಮ್ಮ ಹೆಸರನ್ನು ತಪ್ಪಾಗಿ ಡಿಲೀಟ್ ಮಾಡಿದ್ರು ಅನ್ನೋದಾದರೆ ಫಸ್ಟು ನೀವು ಇಮ್ಮಿಡಿಯೇಟಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ನಲ್ಲಿ ನೀವು ಇಮ್ಮಿಡಿಯೇಟಾಗಿ ವೋಟರ್ ಅಪ್ಲಿಕೇಶನನ್ನು ಹಾಕಿ 25ನೇ ತಾರೀಕು ಸಾಯಂಕಾಲ 5 ಗಂಟೆ ಒಳಗಡೆ. ನಂತರದಲ್ಲಿ ಯಾಕೆ ಈ ರೀತಿ ತಪ್ಪಾಗಿದೆ ಅನ್ನೋದಿತ್ತು ಅಂತಂದರೆ, ತಪ್ಪಾಗಿ ಏನಾದರೂ ಡಿಲೀಟ್ ಆಗಿತ್ತು ಅನ್ನೋದಾದರೆ ಯಾರದೇ ನಮ್ಮ ಶಾಸಕರುಗಳ ಕಚೇರಿಗೆ ಅಥವಾ ನೇರವಾಗಿ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಬಂದು ನನ್ನ ವೋಟರ್ ಲಿಸ್ಟು ಇಲ್ಲಿತ್ತು, ನಮಗೆ ನೋಟಿಸ್ ಕೊಡದಲ್ಲೇ ನನ್ನನ್ನು ಇಲ್ಲೀಗಲ್ಲಾಗಿ ನನಗೆ ನೋಟಿಸ್ ಕೊಡದಲ್ಲೇ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಕೂಡ ನೀವು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟರೆ ಆ ಕ್ಷೇತ್ರದ ROಗಳು ಯಾರಿದ್ದಾರೆ, ಡಿಲೀಟ್ ಮಾಡಿರುವಂಥ ವ್ಯಕ್ತಿಗಳು, ಆ ವ್ಯವಸ್ಥೆ ಮೇಲೆ ಕ್ರಮಗಳನ್ನು ತಗೊಳ್ತೀವಿ ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.